ಭಾವನೆಯಾಗಿ ಪರಿವರ್ತನೆಗೊಂಡರೆ ಯಾವ ಕಾರಣಕ್ಕೂ ಕೂಡ ನಾವು ಪ್ರೈವೇಟ್ ಕಾಲೇಜ್ ಆಗೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಎಲ್ಲರಿಗೂ ನಮಸ್ಕಾರ. ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರ ವೆಚ್ಚದಲ್ಲಿ, ಸಂಪೂರ್ಣ ಸರ್ಕಾರ ವೆಚ್ಚದಲ್ಲಿ ನಮಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಈ ಹೋರಾಟಕ್ಕೆ ಕರ್ನಾಟಕ ಜನಾರೋಗ್ಯ ಚಳವಳಿಯ ಬೇಲಿ ಇಲ್ಲದ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇನೆ. ಸ್ನೇಹಿತರೆ, ಇದು ಕೇವಲ ಒಂದು ಜಿಲ್ಲೆಯ ವಿಷಯವಲ್ಲ, ಇದು ಕಾಲೇಜಿನ ಮಾತ್ರ ವಿಷಯವಲ್ಲ, ಇದು ನಮ್ಮ ಹಕ್ಕುಗಳ ವಿಷಯ, ಇದು ನಮ್ಮ ಹಕ್ಕುಗಳ ವಿಷಯ, ಇದು ನಮ್ಮ ಆರೋಗ್ಯ ಭದ್ರತೆ, ಇದು ನಮ್ಮ ಮಕ್ಕಳ ಭವಿಷ್ಯ. ಇದು ನಮಗೆ ಇದೆ. ಏನು PPP ಮಾದರಿಯ ವೈಫಲ್ಯಗಳ ಇತಿಹಾಸ ಇಲ್ಲಿ ಇದೆ. ರಾಯಚೂರಿನ ಒಬ್ಬಕ್ ಆಸ್ಪತ್ರೆಯನ್ನ ಅಪೋಲೋ ಗ್ರೂಪ್ಗೆ PPP ಅಡಿಯಲ್ಲಿ ಹಸ್ತಾಂತರ ಮಾಡಿದರು. ಆದರೆ 2011-12 ವೇಳೆಗೆ ಅವರು ಬಿಟ್ಟೋದಾಗ ನಿಲ್ಲಿಸ್ತೇನೆ. ಒಂದು, ಬಿಜಾಪುರದಲ್ಲಿ ನಮಗೆ ಸಂಪೂರ್ಣ ಸರ್ಕಾರಿ ಖರ್ಚಿನಲ್ಲಿ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಬೇಕು, ನಂಬರ್ 1. 2, ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯು ನಮ್ಮ ಜನರ ಕೈಯಲ್ಲೇ ಇರಬೇಕು, ಅದು ಖಾಸಗಿಗೆ ಹಸ್ತಾಂತರ ಮಾಡಂಗಿಲ್ಲ. 3, ಸರ್ಕಾರ ಇವತ್ತು 9 ಜಿಲ್ಲೆಗಳಲ್ಲಿ ಈ ಹುನ್ನಾರಕ್ಕೆ ಹೊಂದಿದ್ದಾರೆ. 9 ಜಿಲ್ಲೆಗಳಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ತರದೆ PPP ಮೆಡಿಕಲ್ ಕಾಲೇಜ್ ಅನ್ನ ತಂದು ಜಿಲ್ಲಾ ಆಸ್ಪತ್ರೆಗಳನ್ನ ಅವರಿಗೆ ಹಸ್ತಾಂತರಿಸಲಿಕ್ಕಿದೆ. ಇದನ್ನ ನಾವು ವಿರೋಧಿಸುತ್ತೇವೆ. ಈ ಮೂರೇ ಮೂರು ಹಕ್ಕುತಾಯಿಗಳನ್ನ ನಾನು ಒತ್ತಿ ಹೇಳುತ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ನಾವು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು 10-15 ಜಿಲ್ಲೆಗಳಿಂದ ನಾವು ಇವತ್ತು ಈ ಹೋರಾಟವನ್ನು ಬೆಂಬಲಿಸಿ ಬಂದಿದ್ದೇವೆ. ಬಹಳ ಮುಖ್ಯವಾಗಿ ಈಗಾಗಲೇ ಹಿಂದೆ ಮಾತಾಡಿರ್ತಕ್ಕಂಥ ಮೇಡಮ್ ಹೇಳಿದ್ದಾರೆ, 9 ಜಿಲ್ಲೆಗಳಲ್ಲ 11 ಜಿಲ್ಲೆಗಳು ಮೇಡಮ್, 11 ಜಿಲ್ಲೆಗಳನ್ನ ಇವತ್ತು PPP ಮಾಡಕ್ ಹೋಗ್ತಾ ಇದೆ. ಈ ಸರ್ಕಾರಕ್ಕೆ ಬೇಸ್ ಏನಂದ್ರೆ ನೀತಿ ಆಯೋಗದ ನೀತಿ ಆದೇಶ, ನೀತಿ ಆಯೋಗದ ರಿಪೋರ್ಟ್ ಹೇಳ್ತಾ ಇದೆ ಅಂತೆ. ಹಾಗಾಗಿ ಇವರು ಖಾಸಗೀಕರಣ ಮಾಡಕ್ ಹೋಗ್ತಾ ಇದ್ದಾರೆ. ಅಲ್ಲ ರೀ, ಸರ್ಕಾರಕ್ಕೆ ನಡೆಸಕ್ ಆಗದಿರ್ತಕ್ಕಂಥ ಆಸ್ಪತ್ರೆಗಳನ್ನ ಖಾಸಗಿ ಹೇಗೆ ನಡೆಸ್ತಾನೆ? ಈಗಾಗಲೇ ಹೇಳಿದ್ರು, ಒಪೆಕ್ ಆಸ್ಪತ್ರೆಯನ್ನ ಹಾಳು ಮಾಡಿದ್ದೆ ಖಾಸಗಿಯವರು, ಮತ್ತೆ ಅದನ್ನ ದುರಸ್ತಿ ಮಾಡಿದ ಸರ್ಕಾರ. ಅಂತ ಕೆಟ್ಟ ಮಾಡಲ್ ನಮ್ಮ ರಾಜ್ಯದಲ್ಲಿ ಇದ್ದಾಗ ಮತ್ತೆ ಖಾಸಗೀಕರಣ ಮಾಡ್ತೇವೆ ಅಂತ ಇವ್ರು ಹೋಗ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಅವರು 9 ಮಾಡ್ತೇವೆ ಖಾಸಗೀಕರಣ ಅಂತ ಹೋಗ್ತಾ ಇದ್ರು, ಇವ್ರು ಇನ್ನೊಂದೆರಡು ಸೇರಿಸ್ಕೊಂಡಿದ್ದಾರೆ, 11 ಮಾಡಕ್ ಹೋಗ್ತಾ ಇದ್ದಾರೆ. ನಾವು ದಾವಣಗೆರೆಯಲ್ಲಿ ಎಲ್ಲ ಇವತ್ತೇನ್ ನೀವು ಹೋರಾಟ ಸಮಿತಿ ಮಾಡ್ಕೊಂಡಿದ್ರೆ, ಇದೇ ತರ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ, ರೈತ ಸಂಘ, ಕಾರ್ಮಿಕ ಸಂಘಟನೆಗಳು 2 ಹೋರಾಟಗಳನ್ನ ನಾವು ಮಾಡಿದ್ದೀವಿ. ಕೋಲಾರ ಇವತ್ತು ನಾವು ಯಾಕೆ ಎಚ್ಚರಗೊಳ್ಳಬೇಕು ಅಂತ ಹೇಳಿದ್ರೆ, ಬರೇ ಇವರು ಹೇಳಿ ಸುಮ್ಮನಿಲ್ಲ. ಈ ಸರ್ಕಾರದವರು ಈ ಸಾರಿ ಕೋಲಾರ ಜಿಲ್ಲಾ ಆಸ್ಪತ್ರೆಯನ್ನ ಖಾಸಗೀಕರಣ ಒಪ್ಪಿಸ್ಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ತರಲಿಕ್ಕೆ ಬಜೆಟ್ ಅಲ್ಲಿ ತೆಗೆದಿಟ್ಟಿದ್ದಾರೆ ದುಡ್ಡು. ಹಾಗಾಗಿ ಇವತ್ತು ನಾವು 11 ಜಿಲ್ಲೆಯಲ್ಲಿನೂ ಸಹ ಈ ಹೋರಾಟವನ್ನ ಕಟ್ಟಬೇಕಾಗಿದೆ, ನಾವು ವಿರೋಧಿಸಬೇಕಾಗಿದೆ. ಆದ್ರೆ ನಿಜವಾಗಲೂ ನಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು. ಆದ್ರೆ ಯಾವನೋ ಕಾಶಿಯವನು ಬಂದು ಇದ್ದ ಅಂದ್ರೆ, ಇವತ್ತು ಉದಾಹರಣೆ ನಾನು ಓದ್ತಾ ಇದ್ದೆ ನಿಮ್ ಕರ್ಪತ್ರ, 149 ಎಕರೆ ಸರ್ಕಾರಿ ಭೂಮಿ ಅಂದ್ರೆ ಆಶ್ಚರ್ಯ ಅಲ್ವಾ? ಸರ್ಕಾರಿ ಭೂಮಿ ಇದೆ, ಕಟ್ಟಕ್ಕೆ ಏನ್ ಕೆಟ್ಟ ರೋಗ ಇವರಿಗೆ. ಇವತ್ತು ದಾವಣಗೆರೆಯಲ್ಲಿ ಚಿಕ್ಕಟೇರಿ ಜಿಲ್ಲಾ ಆಸ್ಪತ್ರೆ ಅಂತ ಇದೆ. ಯಾಕೆ ಚಿಕ್ಕಟೇರಿ ಅಂತ ಬಂತು ಗೊತ್ತಾ? 20 ಎಕರೆ ಚಿಕ್ಕಟೇರಿ ಮುರುಗಪ್ಪ ಅನ್ನೋರು ಭೂಮಿ ಕೊಟ್ಟಿದ್ರು ಆ ಕಾಲದಲ್ಲಿ. 1.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಕಟ್ಟಿರ್ತಕ್ಕಂಥ ಆಸ್ಪತ್ರೆ ಅಲ್ಲ ರೀ. ಇವತ್ತು ಒಂದು ಸ್ವಲ್ಪ ನನಗೆ ಶೀತ ಆಗಿದೆ ಅಂತ ಮೂಗು ಕುಯ್ಕೊಳಕ್ಕಾಗುತ್ತಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೊಂದರೆಗಳಿದೆ, ಭ್ರಷ್ಟಾಚಾರ ಇದೆ, ಸ್ವಲ್ಪ ಎಲ್ಲ ವ್ಯತ್ಯಾಸ ಇದೆ ಅಂತ ಅದನ್ನ ಖಾಸಗಿ ಕೊಡಕ್ಕಾಗುತ್ತಾ? ಹಾಗಾದ್ರೆ ಸರ್ಕಾರದಲ್ಲಿ ತಮ್ಮ ಮೂಗು ನೆಗಡಿ ಆಯ್ತಂತ ಕೊಯ್ಕೊಂತಾರ? ಇನ್ನೂ ಹಣ ಹೆಚ್ಚಿಡ್ಬೇಕಲ್ವಾ ಇದಕ್ಕೆ? ಹಾಗಾಗಿ ಇವತ್ತು ವಿಜಯಪುರದಲ್ಲಿ ಏನು ಈ ಹೋರಾಟ ಶುರುವಾಗಿದೆ, ಮೊನ್ನೆ ಕೋಲಾರದಲ್ಲಿ ಶುರುವಾಗಿದೆ, ಅದ್ರ ಹಿಂದೆ ದಾವಣಗೆರೆಯಲ್ಲಿ ಶುರುವಾಗಿದೆ, ಇನ್ನು ಉಡುಪಿಯಲ್ಲಿ ಶುರುವಾಗಬೇಕಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವೆಲ್ಲರೂ ಸಹ ಈ ಹೋರಾಟವನ್ನು ಮುಂದಕ್ಕೆ ಹೋಗೋಣ.
ಅದ್ರ ಜೊತೆಗೆ ಇವತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ 15 ಜಿಲ್ಲೆ ಈ ಹೋರಾಟಕ್ಕೆ ಬಂದು ಬೆಂಬಲ ಕೊಡ್ತಾ ಇದ್ದಾರೆ. ನಾವು ನಿಮ್ ಜೊತೆಗಿದ್ದೇವೆ. ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ನಿರಂತರವಾಗಿ ನಿಮ್ ಜೊತೆಗಿರ್ತವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭಿಸಬೇಕಂತ ಹೇಳ್ಬಿಟ್ಟು ಏನು ಒಂದು ಸಿದ್ದೇಶ್ವರ ಗುಡಿಯಿಂದ ಬೃಹತ್ ಮೆರವಣಿಗೆ ಆಯಿತು. ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗೆ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತ ಈ ಹೋರಾಟವನ್ನು ಬೆಂಬಲಿಸಿರುವಂತ ಎಲ್ಲ ಜನಪ್ರತಿನಿಧಿಗಳೇ, ಇದೊಂದು ಸುದೀರ್ಘವಾದಂತ ಹೋರಾಟ. ನಾವೊಂದು ಸಮಿತಿನ ರಚನೆ ಮಾಡಿ ಪ್ರಾರಂಭ ಮಾಡಿದೀವಿ. ಈಗಾಗಲೇ ಈ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ MB ಪಾಟೀಲ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ನಾವು. ಹಾಗೂ ಆರೋಗ್ಯ ಕನಕಪುರಿಗೆ ನೀವು ಸರ್ಕಾರಿ ಮೆಡಿಕಲ್ ಕಾಲೇಜ್ ತಗೊಂಡಿದ್ರಿ, ಅಲ್ಲಿ ಲ್ಯಾಂಡ್ ಖರೀದಿ ಮಾಡ್ಲಿಕ್ಕೆ 85 ಕೋಟಿ ರೂಪಾಯಿ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿದ್ರಿ. ಆದ್ರೆ ಕಳೆದ 76 ವರ್ಷಗಳಿಂದ ಒಂದು ಐತಿಹಾಸಿಕ ಜಿಲ್ಲೆಗೆ ನೀವು ಸರ್ಕಾರಿ ಮೆಡಿಕಲ್ ಕಾಲೇಜಿನ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ರಲ್ಲ, ನಿಮ್ಗೆ ಯಾವ ಧೋರಣೆ, ಮಲತಾಯಿ ಧೋರಣೆ? ನಾವು ನಮ್ಮ ಸಮಿತಿಯಿಂದ ಉಗ್ರವಾಗಿ ನಿಮ್ಮ ನಿಲುವನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಕೂಡ ಇಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜ್ ಬರೋದನ್ನು ನಾವು ಬಿಡುವುದಿಲ್ಲ. ಇಲ್ಲಿರುವಂತ 150 ಎಕರೆ ಜಮೀನು, ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಜಮೀನು, ಹಾಗೂ ಟ್ರಾಮಾ ಸೆಂಟರ್ ಇದೆ, MRI ಸ್ಕ್ಯಾನಿಂಗ್ ಸೆಂಟರ್ ಇದೆ, ತಾಯಿ ಮಕ್ಕಳ ಆಸ್ಪತ್ರೆ ಇದೆ, ಸುಸಜ್ಜಿತವಾದಂತ ಎಲ್ಲ ಬಿಲ್ಡಿಂಗ್ಗಳಿವೆ, ಸಂಪನ್ಮೂಲಗಳಿವೆ. ಇದನ್ನ ಸರ್ಕಾರಿ ಆಸ್ಪತ್ರೆ ಮಾಡೋದನ್ನ ಬಿಟ್ಟು ಖಾಸಗಿ ಮಾರಾಟ ಮಾಡ್ಲಿಕ್ಕೆ ಕೊಡ್ತಾ ಇದ್ರಲ್ಲ, ನಿಮಗೆ ನಾಚಿಕೆ ಆಗ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇದನ್ನ ಹೇಳ್ಬೇಕಾದ್ರೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಅಲ್ಲೇ ಇದ್ದಾರೆ, ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ, ಒಬ್ಬರು ಕೂಡ ಮಾತಾಡಿಲ್ಲ. ಈ ಸಮಿತಿಯಿಂದ ನಿಮ್ಮ ಧೋರಣೆ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಜನ ನಿಮ್ಮ ಬಾಯಿ ತೆರೆಸ್ತಾರೆ, ಮುಂದಿನ ಚುನಾವಣೆಯಲ್ಲಿ ನಿಮಗೆ ದಾರಿ ತೋರಿಸ್ತಾರೆ. ಯಾಕಂದ್ರೆ ಇದು ಯಾವುದೇ ಒಬ್ಬ ವ್ಯಕ್ತಿಯ ವಿಷಯ ಅಲ್ಲ, ಒಂದು ಸಂಘ ಸಂಸ್ಥೆಯ ವಿಷಯ ಅಲ್ಲ, ಒಂದು ರಾಜಕೀಯ ಪಕ್ಷದ ವಿಷಯ ಅಲ್ಲ. ಇದು ಇಡೀ ಬಿಜಾಪುರ ಜಿಲ್ಲೆಯ ಜನತೆಯ ಸಮಸ್ಯೆ. ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು ಬರ್ತಾರೆ? ಅತ್ಯಂತ ಕಡು ಬಡವರು, ಬೇರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಾಧ್ಯ ಇರಲಾರ್ದಂತ ರೈತರು, ಕಾರ್ಮಿಕರು, ಕೂಲಿಕಾರರು, ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ನೀವು ಅಂತ ಆಸ್ಪತ್ರೆಯನ್ನ ಖಾಸಗಿ ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಕೊಡ್ತಾ ಇದ್ರಿ ಅಂದ್ರೆ ನೀವು ಯಾಕೆ ಪರವಾಗಿದ್ರಿ? ಇವತ್ತ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದ್ದಾರೆ, ಎಲ್ಲ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ 15% NRI ಕೋಟಾ ತರ್ತಾ ಇದ್ದಾರೆ ಅವರು. ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಸೀಟ್ಗಳನ್ನ ಮಾರಾಟ ಮಾಡ್ಕೊಳ್ತಾರೆ 1 ಕೋಟಿ 2 ಕೋಟಿ ರೂಪಾಯಿಗೆ. ಎಲ್ಲಿ? ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಈಗಾಗಲೇ ಪ್ರಾರಂಭ ಮಾಡಿದ ಕಡೆಗಳಲ್ಲಿ. ಇವತ್ತು ನಾವು ಯಾವ ಕಾರಣಕ್ಕೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಪ್ರೈವೇಟ್ ಕಾಲೇಜಿನ ಮಾಡ್ಲಿಕ್ಕೆ ನಾವು ಅನುಮತಿ ಕೊಡೋದಿಲ್ಲ. ಈ ಒಂದು ಪ್ರೈವೇಟ್ ಹಿಂದ್ಗಡೆ ಯಾರಿದ್ದಾರೆ? ಈ ದೇಶದ ಮೊನೋಪಲಿಗಳಿದ್ದಾರೆ, ಅಂಬಾನಿ, ಅದಾನಿ ಇದ್ದಾರೆ, ಟಾಟಾ, ಬಿರ್ಲಾ ಇದ್ದಾರೆ. ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಆರೋಗ್ಯ ಇಲಾಖೆಯಲ್ಲಿ ಎಂಟರ್ ಆಗ್ತಾ ಇದ್ದಾರೆ. ಮೆಡಿಸಿನ್ ನಲ್ಲಿ ಅವರೇ ಇದ್ದಾರೆ, ಆರೋಗ್ಯ ಸೇವೆಗಳಲ್ಲಿ ಅವರೇ ಇದ್ದಾರೆ, ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡೋದ್ರಲ್ಲಿ ಅವರೇ ಇದ್ದಾರೆ. ಇದಕ್ಕೆ ನೀವು ಬಲಿಯಾದ್ರೆ, ನೀವು ಜನಗಳ ಹಿತಾಸಕ್ತಿನ ಬಲಿ ಕೊಟ್ಟು ಕೇವಲ ದುಡ್ಡಿಗೋಸ್ಕರ ಸಾವಿರಾರು ರೂಪಾಯಿ ಕೋಟಿ ಪ್ರಾಪರ್ಟಿನ ನುಂಗಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಯಾರ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ. ಇದು ಬರೀ ಸಾಂಕೇತಿಕ ಹೋರಾಟ. ಇವತ್ತು ಸ್ನೇಹಿತರೆ, ಇವತ್ತು ಹೋರಾಟ ಪ್ರಾರಂಭ ಆಗಿದೆ, ಇದು ಅಂತ್ಯ ಅಲ್ಲ. ಯಾರಾದ್ರೂ ರಾಜಕಾರಣಿಗಳು ಅಂದ್ಕೊಂಡಿದ್ರೆ ಇದು ಅಂತ್ಯ ಅಲ್ಲ, ಇದು ಪ್ರಾರಂಭ. ಇವತ್ತಿನಿಂದ ಸ್ಟಾರ್ಟ್ ಆಯ್ತು ನಮ್ಮ ಹೋರಾಟ, ನಿಜವಾದ ಹೋರಾಟ. ಇನ್ನು ಮುಂದೆ ಹಂತ ಹಂತವಾಗಿ ಹೋರಾಟ ಸ್ಟಾರ್ಟ್ ಆಗ್ತದೆ. ಉತ್ತರ ಕೊಡ್ಲಿ ಎಲ್ಲ ಜನಪ್ರತಿನಿಧಿಗಳು. ಈ ಹೋರಾಟ ಸಮಿತಿಯ ಮುಂದಿನ ಹೋರಾಟ ಎಂದು ತೋರ್ತೀವಿ ನಾವು. ಧರಣಿ ಸತ್ಯಾಗ್ರಹ, ಬಿಜಾಪುರ ಬಂದ್ಗೆ ಹೋಗ್ಬೇಕಾಗ್ತದೆ ಅಂತಿಮವಾಗಿ. ಅಲ್ಲಿವರೆಗೆ ನೀವು ಉತ್ತರ ಕೊಡಬೇಕಾಗ್ತದೆ. ನೀವು ಯಾರು ಪರವಾಗಿದ್ದೀರಿ? ಪ್ರತಿಯೊಬ್ಬ MLA MP ಹೇಳ್ಬೇಕು, ಮಿನಿಸ್ಟರ್ ಹೇಳ್ಬೇಕು. ನೀವು ಖಾಸಗಿ ಕಾಲೇಜ್ ಪರವಾಗಿದ್ದೀರಾ, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಪರವಾಗಿದ್ದೀರಾ? ನಿಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಿ. ನೀವು ಬಡವರ ಪರವಾಗಿದ್ದೀರಾ, ಶ್ರೀಮಂತರ ಪರವಾಗಿದ್ದೀರಾ? ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ಸ್ನೇಹಿತರೆ. ಇದಕ್ಕೆ ಹೋರಾಟ ಒಂದೇ ಅಸ್ತ್ರ, ಹೋರಾಟ ಬಿಟ್ಟರೆ ಬೇರೆ ಅಸ್ತ್ರ ಇಲ್ಲ. ನಮ್ಮ ಸಮಿತಿ ನಾವು ಹೋರಾಟದಲ್ಲಿ ನಂಬಿಕೆ ಇಟ್ಟಿದ್ದೀವಿ. ಇದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ರಾಜಕೀಯ ಸಂಘಟನೆ ಅಲ್ಲ. ಓನ್ಲಿ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಗೋಸ್ಕರ ಪ್ರಾರಂಭ ಆಗಿರುವಂತಹ ಸಂಸ್ಥೆ ಇದು, ಹೋರಾಟ ಸಮಿತಿ. ಈ ಸಮಿತಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗುವವರೆಗೂ ಕೂಡ ಶ್ರಮಿಸುತ್ತೆ, ನಿಂತ್ಕೊಳ್ಳೋದಿಲ್ಲ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ, ಇವತ್ತು ಯಾವ ರೀತಿ ನೀವು ಬೆಂಬಲ ಕೊಟ್ಟಿದ್ರಿ ಹೋರಾಟದಲ್ಲಿ, ಮುಂದೆ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಳವಳಿಗೆ ಬೆಂಬಲ ಕೊಡ್ಬೇಕಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾನೆ. ಇನ್ಕ್ಲಾಬ್ ಮೆಡಿಕಲ್ ಕಾಲೇಜ್ಗೋಸ್ಕರ ನಡೀತಿರುವಂತ ಹೋರಾಟ ಈ ಅಂತ ಹೇಳಿ
ನಾನು ತಮ್ಮೆಲ್ಲರ ಮೂಲಕ ಸರ್ಕಾರವನ್ನ ಒತ್ತಾಯಿಸ್ತೇನೆ. ಆಮೇಲೆ ನಮ್ಮ ಇದೀಗ ಭಗವಾನ್ ರೆಡ್ಡಿ ಅವರು ಹೇಳಿದರು, ಈ ಹೋರಾಟ ಇದು ಆರಂಭ ಮಾತ್ರ, ಇದು ಇನ್ನೂ ಉಗ್ರ ರೀತಿಯಲ್ಲಿ ನಡೆಯಲಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚಿಸಬೇಕು. ನಮ್ಮ ತಾಳ್ಮೆಯನ್ನು ಅವರು ಪರೀಕ್ಷಿಸಬಾರ್ದು. ಈ ಉಗ್ರ ಮಟ್ಟಕ್ಕೆ ಏರುಕಿತ ಮೊದಲನೇ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಿ ಈ 1 ದಿವಸ ಅಥವಾ 2 ದಿವಸದೊಳಗೆ ನಾವು ಸರ್ಕಾರಿ ಕಾಲೇಜನ್ನೇ ಪ್ರಾರಂಭಿಸ್ತೀವಿ ಅಂತ ಹೇಳಿ ಘೋಷಿಸಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಆಗಲೇ ಇವತ್ತು PPP ಕಾಲೇಜು ಮತ್ತು HE ಕಾಲೇಜ್ ಬಗ್ಗೆ ನಮ್ಮ ಭಗವಾನ್ ರೆಡ್ಡಿ ಅವರು ಹೇಳಿದ್ದಾರೆ. ಆ ವಿಷಯವನ್ನು ನಾನು ಮತ್ತೆ ಪ್ರಸ್ತಾಪ ಮಾಡೋದಿಲ್ಲ. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಆಸ್ಪತ್ರೆಗೆ 150 ಎಕರೆ ಜಮೀನಿದೆ. ಅದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ. ಅದು ಆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಮತ್ತು ಅಲ್ಲಿರುವಂಥ ಆಸ್ಪತ್ರೆ, ಅದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ. ಅಲ್ಲೆಲ್ಲ ಬಹಳಷ್ಟು ಸೌಲಭ್ಯಗಳನ್ನು ಒದಗಿಸಿದ ಕಟ್ಟಡಗಳು, ಸೌಲಭ್ಯಗಳು ಎಲ್ಲ ಇದ್ದಾವೆ. ಅದು ಹಿಂದೆನೇ ಇವತ್ತು 4-5 ವರ್ಷದ ಹಿಂದೆನೇ ಅದನ್ನು ಪ್ರೈವೇಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಾಗ ಅದರ ವಿರುದ್ಧ ಕೂಡ ನಾವೆಲ್ಲ ಪ್ರಗತಿಪರ ಸಂಘಟನೆಯವರು ಹೋರಾಟ ಮಾಡಿ ಅದನ್ನು ಕೈ ಬಿಡಲಿಕ್ಕೆ ನಾವು ಆಗ್ರಹ ಮಾಡಲಿಕ್ಕಾಗಿ ಉಳಿದಿತ್ತದು. ಅವಾಗಲಿಂದನೂ ಈ ಕಳ್ಳರ ಕಣ್ಣದ ಇವತ್ತು, ಈ ಭ್ರಷ್ಟ ಜನಪ್ರತಿನಿಧಿಗಳ ಕಣ್ಣಿದೆ ಇವತ್ತು. ಅವರು ಇದನ್ನ ಈ ಕಾಲೇಜನ್ನ ಹೆಸರಿನಲ್ಲಿ, PPP ಕಾಲೇಜ್ ಹೆಸರಿನಲ್ಲಿ ಅಲ್ಲಿರುವಂಥ ದೊಡ್ಡ ಆಸ್ತಿ ಇವತ್ತು ಸೆಂಟ್ರದಾಗ ಆಗಿದೆ. ಇವತ್ತು ಜಿಲ್ಲಾ ಆಸ್ಪತ್ರೆ ಅಂದ್ರೆ ಬಿಜಾಪುರ ನಗರದ ಕೇಂದ್ರ ಸ್ಥಾನದಲ್ಲಿ ಇವತ್ತು 150 ಎಕರೆ ಜಮೀನಿದೆ. ಅದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ. ಅದನ್ನ ಲೂಟಿ ಮಾಡಬೇಕು ಅಂತ ಹೇಳಿ ಈ ಕದಿಮರು ಇವತ್ತು ಕನಸು ಕಾಣ್ತಾ ಇದ್ದಾರೆ. ಅಸೆಂಬ್ಲಿಯಲ್ಲಿನೂ ಕೂಡ ಅವರು ಆಗಲೇ ಹರಾಜು ಕೂಗಿದ್ದಾರೆ. ಇವತ್ತು ಬಸರಿಗೌಡ ಯತ್ನಾಳ್ ಅಂತ ಹೇಳಿ ನಮ್ಮ ಜನಪ್ರತಿನಿಧಿಗಳು ಬಿಜಾಪುರ ನಗರದಿಂದ ಆಯ್ಕೆಯಾಗಿ ಹೋದಂಥವ್ರು, ಅವ್ರನ್ನ 500 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಆಗಲೇ ಹೇಳಿದಾರೆ. ಆದ್ರೆ ಅವ್ರು ಒಬ್ಬರೇ 500 ಕೋಟಿ ಕೊಡ್ತಾರೋ ಅಥವಾ ಅವ್ರ ಜೊತೆಗೆ ಇನ್ನು ಯಾರ್ಯಾರೋ ಮಂತ್ರಿಗಳು ಶಾಮೀಲಾಗಿದ್ದಾರೋ, ಪಾಲ್ಗಾರಾಗಿದ್ದಾರೋ ಗೊತ್ತಿಲ್ಲ. ಅವರು ಈ ಒಂದು ಹುನ್ನಾರ ಹೆಣೆದಿದ್ದಾರೆ. ಇದನ್ನು ನುಂಗ ಹಾಕಬೇಕು, ನಾವೆಲ್ಲರೂ ಕೂಡಿ ಅದನ್ನು ಹಂಚ್ಕೋಬೇಕು ಅಂತ ಹೇಳಿ ಕಳ್ಳರು ಜನಪ್ರತಿನಿಧಿಗಳಾಗಿ ಹೋಗಿದ್ದಾರೆ. ಈ ಕಳ್ಳ ಜನಪ್ರತಿನಿಧಿಗಳು ಈ ನಮ್ಮ ಸಾರ್ವಜನಿಕ ಆಸ್ತಿಯನ್ನ ಲೂಟಿ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಅದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಆದೇಶ ಮಾಡದಂತೆ ನಾವು ಇಲ್ಲಿ ಈ ಒಂದು PPP ಮಾದರಿ ಕಾನೂನು ಕಾಲೇಜ್ ತರಲಿಕ್ಕೆ ಹೊಂಟಿದ್ದೀವಿ ಅಂತ ಹೇಳಿ ನಮ್ಮ DK ಜೊಕುಮಾರ್ನ ಅವ ಹೇಳ್ತಾ ಇದ್ದಾನೆ. ಅವ್ರು ಜೊಕುಮಾರ ಇಲ್ಲ, ಅದು ಕೇಂದ್ರ ಸರ್ಕಾರ ನಮ್ಮ ಮಾರ್ಗದರ್ಶನ ಮಾಡಿದೆ, ಅದು ಆದೇಶ ಮಾಡಿದೆ, ಅದ್ರ ಪ್ರಕಾರ ನಾವು ಇಲ್ಲಿ PPP ಕಾಲೇಜ್ ತರಲಿಕ್ಕೆ ಹೊಂಟಿದ್ದೀವಿ ಅಂತ. ಆದ್ರೆ DK ಜೊಕುಮಾರ್ ಅವರೇ, ಇವತ್ತು ನಿಮ್ಮ ಭಾಗದಲ್ಲಿ ಮಾಡ್ಕೋಬೇಕಾಗಿತ್ತು ಆ PPP ಕಾಲೇಜು, ನಿಮ್ಮ ಕನಕಪುರದಲ್ಲಿ ಮಾಡಬೇಕಾಗಿತ್ತು ಆ PPP ಕಾಲೇಜು. ಅದನ್ಯಾಕೆ ನೀವು ಸರ್ಕಾರಿ ಕಾಲೇಜ್ ಮಾಡ್ಕೊಂಡ್ರಿ? ನಮ್ಮ ಬಿಜಾಪುರ ಜಿಲ್ಲೆ 150 ಎಕರೆ ಜಮೀನಿದೆ, ಸುಸಜ್ಜಿತವಾದ ಕಟ್ಟಡಗಳಿವೆ, ಯಂತ್ರಗಳಿವೆ, ಎಲ್ಲ ವೈದ್ಯಕೀಯ ಸೌಲಭ್ಯ ಇದಾವೆ. ಇದನ್ನೆಲ್ಲ ಲೂಟಿ ಮಾಡ್ಲಿಕ್ಕೆ ನೀವು PPP ಕಾಲೇಜ್ ತಂದು ಸುಲಿಗೆ ಮಾಡ್ಬೇಕು ಅಂತ ಹೊಂಟಿದ್ದೀರಾ? ಇದು ಯಾವ ಕಾಲಕ್ಕೂ ನಾವು ಬಿಡೋದಿಲ್ಲ. ಇದನ್ನು ಪಕ್ಕಾ ತಿಳ್ಕೊಳ್ರಿ. ಆದ್ರೆ ಇವತ್ತು ಕೇಂದ್ರದಾಗ ಇವತ್ತು ಏನು PPP ಮಾದರಿ ಅಂತ ತರ್ಲಿಕ್ಕೆ ಹೊಂಟಿದ್ದಾರೆ. ಇಡೀ ದೇಶದ ಸಾರ್ವಜನಿಕ ಆಸ್ತಿಗಳನ್ನೇ ಇವತ್ತು ಮೋದಿ ಅವರು ಮಾರ್ತಾ ಇದ್ದಾರೆ. ಇವತ್ತು ರೈಲ್ವೆ ಮಾರಿದ್ದಾರೆ, ರೈಲ್ವೆ ನಿಲ್ದಾಣಗಳು ಮಾರಿದ್ದಾರೆ, ವಿಮಾನ ಮಾರಿದ್ದಾರೆ, ವಿಮಾನ ನಿಲ್ದಾಣಗಳು ಮಾರಿದ್ದಾರೆ, ಎಲ್ಲವನ್ನು ನಮ್ಮ ಎಲ್ಲ BSNL ಮಾರಿದ್ದಾರೆ, ಸಾರ್ವಜನಿಕ ಸಂಸ್ಥೆಗಳು ಎಷ್ಟೋ ಸಂಸ್ಥೆಗಳನ್ನ ಮಾರಾಟ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಇದನ್ನು ಕೂಡ ಮಾರಾಟ ಮಾಡಲಿಕ್ಕೆ ಅವರು ಹೇಳಿದ್ದಾರೆ. ಅದನ್ನ ನೀವು ಕೇಳ್ತಾ ಇದ್ದೀರಾ? ಅದರ ವಿರುದ್ಧ ಕೂಡ ಇವತ್ತು ರೈತರು ಹೋರಾಟ ಮಾಡಿ ಇವತ್ತು ಏನವರು ಖಾಸಗಿ ಕಾನೂನುಗಳನ್ನ, ಕೃಷಿ ಕಾನೂನುಗಳನ್ನ ತರಲಿಕ್ಕೆ ಹೊಂಟಿದ್ರು. ಅದನ್ನ ವಿರೋಧ ಮಾಡಿ ಹೋರಾಟ ಮಾಡಿದ್ರೆ ಹಿಂದಕ್ಕೆ ತಕ್ಕೊಳ್ಳಕ್ ಹಚ್ಚಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಅದೇ ರೀತಿ ಇವತ್ತು ನೀವು ಕೂಡ ಹಿಂದಕ್ಕೆ ತಕ್ಕೊಳ್ಳದೇ ಇದ್ರೆ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರಚಾರ ಜಾಥಾಗಳನ್ನ ಮಾಡಿ ಜಿಲ್ಲೆಯ ಜನಗಳನ್ನ ಜಾಗೃತ ಮಾಡಿ ಇವತ್ತು ಬಿಜಾಪುರ ಬಂದ್ ಅನ್ನುವಂತ ಕರೆ ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಿಮ್ಮ PPP ನಮ್ಮ ಜಿಲ್ಲೆಯಲ್ಲಿ 8 MLAಗಳಿದ್ದೀರಿ, MLCಗಳಿದ್ದೀರಿ, MP ಗಳಿದ್ದೀರಿ. ಕಳ್ರೆ ನೀವು ಕೂಡ ನಮ್ಮ ಜೊತೆ ಬಂದು ಇವತ್ತು ಈ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಕೊಡದೇ ಇದ್ರೆ ಇವತ್ತು ನಿಮ್ಮ ಮನೆಗಳ ಮುಂದೆ ನಾವು ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳಿ ಈ MLAಗಳಿಗೆ, ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟು
ಇವತ್ತು ನೀವೆಲ್ಲ ಇವತ್ತು ಜಿಲ್ಲೆಯಾದ್ಯಂತ ಒಂದು ಜಾಗೃತ ಮಾಡಿ ಈ ಒಂದು ಹೋರಾಟಕ್ಕೆ ಯಾವ ಕಾಲಕ್ಕೂ ಈ PPT ಕಾಲೇಜ್ ಮಾಡ್ಲಿಕ್ಕೆ ಕೊಡಬಾರ್ದು. ಇದು ಸರ್ಕಾರಿ ಒಡೆತನದಲ್ಲಿ ವೈದ್ಯಕೀಯ ಕಾಲೇಜ್ ಆಗ್ಬೇಕು ಮತ್ತು ವೈದ್ಯಕೀಯ ಸೇವೆ ಕೂಡ ಸರ್ಕಾರದಿಂದ ಸಿಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಅಣ್ಣರ ಇಳಿಗೆರೆ ಅವರಿಗೆ. ಈಗ ನಿವೃತ್ತ ನೌಕರರ ಸಂಘದ ಚಂದ್ರಶೇಖರ್ ಲೆಂಡಿ ಅವರು ಮಾತಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವರು ನಿನ್ನೆ ಪ್ರೆಸ್ ಮೀಟ್ ಕೂಡ ಮಾಡಿ ನಮ್ಮ ಹೋರಾಟವನ್ನು ಬೆಂಬಲಿಸಿದ್ದಾರೆ. ಈಗ ಅವರು ಮಾತಾಡಬೇಕು ಅಂತ ಕೇಳ್ತಿದ್ವಿ. ಸಮಯದ ಅಭಾವದಿಂದ ಪ್ರತಿಯೊಬ್ಬ ಭಾಷಣಕಾರರು 2 ನಿಮಿಷ ಮಾತಾಡಬೇಕು ಅಂತ ಹೇಳಿ ನಮ್ಮ ಸಮಿತಿ ನಿರ್ಧಾರವಾಗಿದೆ. ಆತ್ಮೀಯರೇ ಹಾಗೂ ತಾಯಂದಿರೇ ಹಾಗೂ ಈ ಹೋರಾಟ ಸಮಿತಿಯ ಮುಖಂಡರೇ, ಇವತ್ತಿನ ದಿವಸ ನಮ್ಮ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ, ನಾವು ಎಲ್ಲ ಪ್ರತಿಯೊಂದನ್ನು ಹೋರಾಟದ ಮುಖಾಂತರ ಪಡೆಯಬೇಕನ್ನುವಂಥ ಪ್ರತಿ 40 ಎಕರೆ ಜಾಗವನ್ನು ಹೊಂದಿದ್ದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ. ಮತ್ತು BSc ನರ್ಸಿಂಗ್ ಇದೆ, ಮುಂದೆ ಡಿಪ್ಲೊಮಾ ನರ್ಸಿಂಗ್ ಇದೆ, ಹಾಗೂ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿದ್ದಾವೆ. ಮತ್ತು DNB ಅಂದರೆ MBBS ಮುಗಿದ ತಕ್ಷಣ PG ನೀಟ್ನಲ್ಲಿ ಪಾಸ್ ಆದಂಥವ್ರು ಸುಮಾರು ಪ್ರತಿಯೊಂದು ಸೆಕ್ಷನ್ನಿಗೂ ಇಬ್ಬಿಬ್ಬರಂತೆ ಈಗ ಸುಮಾರು 2 ವರ್ಷದಿಂದ ಚಾಲೂ ಆಗ್ತಾ ಇದೆ. ಹಾಗೂ ಈಗ ಈ ಪರಿಸ್ಥಿತಿಯಲ್ಲಿರುವಾಗ ಕೇಂದ್ರ ಮಾದರಿಯಲ್ಲಿ PPT ಕಾಲೇಜ್ ಒಂದು ಅನುಮತಿ ಇದೆ, ಅದರ ಪ್ರಕಾರ ಮಾಡ್ತೀವಿ ಅನ್ನುವಂಥವ್ರು ಬಜೆಟ್ನಲ್ಲಿ ಬಾಗಲಕೋಟೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಿದ್ದಾರೆ ಲಾಸ್ಟ್ ಟೈಮ್. ಮತ್ತು ಬೆಳಗಾವಿ ವಿಭಾಗದಲ್ಲಿ ಸುಮಾರು ಪ್ರತಿ ದಿವಸ ಒಂದು 30-35ರಿಂದ ಹೆರಿಗೆ ಆಗ್ತಾ ಇದ್ದಾವೆ. ದಿವಸಕ್ಕೆ 10ರಿಂದ 15 ಸೀಸರಿನ್ ಆಗ್ತಾ ಇದೆ. ಸುಮಾರು 800 ಬೆಡ್ದ ಆಸ್ಪತ್ರೆ ಇದೆ. ಇದು 800 ಬೆಡ್ದ ಆಸ್ಪತ್ರೆ ಇದೆ. ಯಾವುದೇ ವೈದ್ಯಕೀಯ ಕಾಲೇಜಿಗೂ ಕಡಿಮೆ ಇಲ್ಲ. ಇನ್ನೊಂದು ಬಹಳ ಒಂದು ಅಚ್ಚರಿ ವಿಷಯ ಅಂದರೆ, ಇದೇ 2 ದಿವಸದಿಂದ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗ್ ಮಾಡಿ ಒಂದು ಟ್ರಾಮಾ ಸೆಂಟರ್ ಅಂತೂ ಸುಮಾರು ಒಂದು 100-200 ಕೋಟಿ ಖರ್ಚು ಮಾಡಿ ಒಂದು ಟ್ರಾಮಾ ಸೆಂಟರ್ ಕಟ್ಟಿಸಿದ್ದಾರೆ. ಅದಕ್ಕೆ 30 ಮಂದಿ ಸ್ಟಾಫ್ ಎದಕ್ಕೆ ಬೇಕು ಅನ್ನುವಂಥ ಪ್ರಶ್ನೆ ನಿನ್ನೆ ಸಾಯಂಕಾಲ ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಮಾತಾಡಿದರೆ. ಇನ್ನು ಯಾಕಂದ್ರೆ ಈ ಸೌಲಭ್ಯಗಳನ್ನು ನೀವು ಯಾಕಂದ್ರೆ ಇವತ್ತು MBBS ನಿಮ್ಮ ಮಕ್ಕಳಿಗೆ ಸೀಟ್ ಸಿಕ್ತಂದ್ರೆ ನಿಮ್ಮ ಮನ್ಯಾಗ ಮುಂಚೆ ನಾವು ಇವತ್ತು ಹೋರಾಟ ಸಮಿತಿ ವತಿಯಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಉಗ್ರ ಹೋರಾಟ ಮಾಡುತ್ತಾ ಇವತ್ತು ಮನವಿ ಸಲ್ಲಿಸಲು ಬಂದಿದ್ದು. ಕಾರಣ, ನಮ್ಮ ಸರ್ಕಾರಿ ಆಸ್ಪತ್ರೆ 150 ಎಕರೆ ಜಮೀನಿದ್ದು ಖಾಸಗಿಯವರ ಕೈಯಲ್ಲಿ ಕೊಟ್ಟು ಅದು ನುಂಗಿ ಹಾಕುವ ಒಂದು ಷಡ್ಯಂತ್ರ ನಡೆದಿದೆ. ಆಮೇಲೆ ಪ್ರೈವೇಟ್ದವ್ರಿಗೆ ಕೊಟ್ಟರೆ ನಮಗೆ ಒಂದು 100 ಕೋಟಿ ರೂಪಾಯಿ ಕಮಿಷನ್ ಸಿಗ್ತದೆ ಅನ್ನುವಂಥ ಆಸೆ ಇಟ್ಕೊಂಡು ಈ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಂಥ ಒಂದು ಷಡ್ಯಂತ್ರಕ್ಕೆ ಬಲಿಯಾಗ್ತಾ ಇದ್ದಾರೆ. ಎಲ್ಲರೂ ಸ್ವಾರ್ಥ ಜನಪ್ರತಿನಿಧಿಗಳು. ನಮ್ಮ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳಂತೂ ಎಲ್ಲರೂ ಅಯೋಗ್ಯ ಜನಪ್ರತಿನಿಧಿಗಳು ಅನಿಸ್ಲಾಗ್ತದೆ ನಮಗೆ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ 150 ಎಕರೆ ಜಮೀನಿದ್ದ ಜಿಲ್ಲಾ ಆಸ್ಪತ್ರೆ ಸಾಕಷ್ಟು ಇಡೀ ರಾಜ್ಯದಲ್ಲೇ 2-3 ಸಲ 1 ನಂಬರ್ ಬಂದಿದೆ ನಮ್ಮ ಜಿಲ್ಲಾ ಆಸ್ಪತ್ರೆ. ಅಂತ ಒಂದು ಸುಸಜ್ಜಿತ ಆದಂತ ಜಿಲ್ಲಾ ಆಸ್ಪತ್ರೆ ಎಲ್ಲ ಒಂದು 60% ಭಾಗ ಮೂಲ ಸೌಲಭ್ಯಗಳನ್ನು ಹೊಂದಿರುವಂತ ಜಿಲ್ಲಾ ಆಸ್ಪತ್ರೆ ನಮ್ಮದು. ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಬರೇ ಮೆಡಿಕಲ್ ಕಾಲೇಜ್ ಕಟ್ಟರೆ ಮುಗೀತು ಕೆಲಸ. ಉಳಿದಿದ್ದು ಎಲ್ಲಾನು ಅಲ್ಲಿದೆ. ಮತ್ತೆ ಇಲ್ಲೇ ಆಲಮೀನ ಕಾಲೇಜ್ ಆಗಿರ್ಬೋದು, ಆಮೇಲೆ ನಮ್ಮ ಬೇಲ್ಡಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಅಲ್ಲಿ ಅದು ಕಟ್ಟಡ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಅವರೆಲ್ಲ ಇಲ್ಲಿ ತರಬೇತಿ ಪಡೆದು ಹೋಗಿದ್ದಾರೆ. ಇಲ್ಲೆಲ್ಲ ಇದೆಲ್ಲಾನು ಸೌಲಭ್ಯ ಇದ್ದಂತ ಆಸ್ಪತ್ರೆಯನ್ನ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಿದ್ರೆ ಇಲ್ಲಿ ಬಡ ಕಾರ್ಮಿಕ ವಲಯ, ರೈತ ವಲಯ, ಶೋಷಿತ ವರ್ಗ, ಆಮೇಲೆ ಬಡ ಸಮುದಾಯ ಜನರಿಗೆ ಎಷ್ಟೊಂದು ಅನುಕೂಲ ಆಗ್ತದೆ. ಮತ್ತ ಕನಕಪುರದಲ್ಲಿ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು ಸರ್ಕಾರಿ ಆಸ್ಪತ್ರೆ ಕನ್ನಪುರದಲ್ಲಿ ಆಗುಗೋಸ್ಕರ ಅಲ್ಲಿ ಜಮೀನು ಇಲ್ಲ, ಅಲ್ಲಿ 85 ಕೋಟಿ ರೂಪಾಯಿ ಖರೀದಿಗೆ ಜಮೀನು ಪಡೆದುಕೊಂಡು ಅವರು ಸರ್ಕಾರಿ ಆಸ್ಪತ್ರೆ ಮಾಡಲು ಹೊರಟಿದ್ದಾರೆ. ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗಲೇ 149 ಎಕರೆ ಸರ್ಕಾರಿ ಜಮೀನು ಇದೆ. ಆ ಸರ್ಕಾರಿ ಜಮೀನವನ್ನ ಆಮೇಲೆ ಅದರಲ್ಲಿ ಮೂಲಭೂತ ಸೌಲಭ್ಯ ಇರುವಂತಹ ಸರ್ಕಾರಿ ಆಸ್ಪತ್ರೆಯನ್ನ ಒಂದು PPP ಮಾಡೆಲ್ ಪ್ರಕಾರ ಒಬ್ಬ ಖಾಸಗಿ ಭಾಗಿತ್ವದಲ್ಲಿ ಅದನ್ನ ನಮ್ಮ ಆಸ್ತಿ ಸರ್ಕಾರಿ ಮಹಾವಿದ್ಯಾಲಯ
ನಡೆಸಲಿಕ್ಕೆ ಕೊಡ್ತಾರಂದ್ರೆ ಇವ್ರಿಗೆ ಮುರುಕರನ್ಬೇಕು ಏನನ್ಬೇಕು ತಿಳಿಲಾರ್ದಾಗ ಆಗಿದೆ. ನಾವು ಹೋರಾಟ ಸಮಿತಿ ವಿಜಯಪುರದ ಎಲ್ಲ ಹೋರಾಟಗಾರರು ಒಂದಾಗಿ ಹೋರಾಟ ಸಮಿತಿ ರಚಿಸಿಕೊಂಡು ನಾವು ಇಡೀ ಜಿಲ್ಲೆಯಾದ್ಯಂತ ಇರುವ ಎಲ್ಲಾ ಸಮುದಾಯದ ನಾಗರಿಕ ಬಂಧುಗಳು ಇವತ್ತು ಉಗ್ರ ಹೋರಾಟಗಿಳಿದೀವು. ಇವತ್ತು ಆರಂಭಿದು ಜರ್ ಅವರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರಾತಿ ನೀಡದೇ ಇದ್ದ ಪಕ್ಷದಲ್ಲಿ ನಾವು ಆಗುವವರೆಗೆ ಬಿಡೋದಿಲ್ಲ. PPP ಮಾದರಿಯಲ್ಲಿ ಏನ ಆಸ್ಪತ್ರೆ ಮಾಡ್ಲಿಕ್ಕೆ ಹೊಡೆದು ಕಾಲೇಜ್ ಮಾಡ್ಲಿಕ್ಕೆ ಹೊಂದಿದಾರೆ, ಅದಕ್ಕೆ ಯಾವ ಕಾಲಕ್ಕೂ ನಾವು ಅವಕಾಶ ನೀಡೋದಿಲ್ಲ ಅಂತೇಳಿ ಈ ಮೂಲಕ ಹೇಳಿಕ ಇಷ್ಟಪಡ್ತೀನಿ. ನನ್ನ ಹೆಸರು ಜಗದೇವ್ ಸೂರವಶಿ, ಸಾಮಾಜಿಕ ಕಾರ್ಯಕರ್ತ. ನಾನು ಮಲ್ಲಿಕಾರ್ಜುನ ಜಂಗಲಾಧ್ಯಕ್ಷ, ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ಈ ಸರ್ಕಾರ ಏನಿದೆ PPP ಮಾಡಕತ್ತದಲ್ಲ, PPP ಮಾಡೋದು ಜನರಿಗೆ ಮಾಡಿದಂತ ದ್ರೋಹ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಹೇಳ್ಬೇಕಂದ್ರೆ ನಮಗೇನಿದೆಪ್ಪ ಅಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ನಮ್ದು ಇದೆ ಆಗ್ರಹ. ಆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡದೇ ಇದ್ರೆ ಅಂದ್ರೆ ನಾವೇನೈತಿ ನಾಳೆ ಮುಂಬರುವಂತ ಸಚಿವ ಸಂಪುಟ ಸಭೆಯನ್ನು ತೀರ್ಮಾನ ತೊಗೊಳಕತ್ತಾರೆ ಇಲ್ಲ, ಆ ಸಭೆಯನ್ನ ನಾವು ಬಹಿಷ್ಕಾರ ಹಾಕ್ತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಸಮಿತಿ ಸಂಚಾಲಕ ಇದ್ರದ್ದು. ಆದ ಕಾರಣ ಜನರಿಗೆ ಒಂದು ಅನುಕೂಲ ಮಾಡುವಂತ ಕೆಲಸ ಮಾಡ್ಬೇಕಂತ ನಾ ಸರ್ಕಾರಕ್ಕೆ ಆಗ್ರಹ ಪಡ್ತೀನಿ. ಮಲ್ಲಿಕಾರ್ಜುನ ಕೆಂಗನಾಳ ಅಧ್ಯಕ್ಷದಿಂದ, ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ.